ನಮ್ಮ ಮಂಡಳಿ ಎಲ್ಲಾ ಸುಳ್ಳು ಮಾಡಿದ್ರು. ಮತ್ತ ಹಳಿ ಪದ್ಧತಿ ಪ್ರಕಾರ ಗ್ರಾಮ ಪಂಚಾಯತಿ ಮಾಡಿದ್ರು. ಅದಕ್ಕೆ ಹೆಣ್ಣು ಮಕ್ಕಳ ಅಧ್ಯಕ್ಷನ ಮಾಡ್ಯಾರು. ಬಾಕಿ ಕಾರ್ಯಗಳೆಲ್ಲ ಲುಚ್ಚಾವಳ ಮಾಡ್ತಾರು. ಊರ್ ಸುಧಾರಣೆ ಮಾಡಿಸ್ತು ಅಂತ ಹೇಳಿ ರೊಕ್ಕ ಮಂಜೂರು ಮಾಡಿಸ್ತಾರು. ಈ ಮಳಿ ಹೆಣ್ಮಕ್ಳ ಕೈಲಿ ಸರಿ ಮಾಡಿಸ್ಕೊಂಡು ಎಲ್ಲಾರು ಅಲ್ಲ ನೀರು ಕುಡಿದು ಬಿಡ್ತಾರು. ಹೆಣ್ಣು ಮಕ್ಕಳು ಸಹಿ ಮಾಡಿಸಿ ನೀರ ಕುಡಿಯತಾರು. ಹೆಣ್ಣು ಮಕ್ಕಳು ಸಹಿ ಮಾಡಿಸಿ ನೀರ ಕುಡಿತಾರು. ಹೆಣ್ಣು ಮಕ್ಕಳು ಸಹಿ ಮಾಡಿಸಿ ನೀರ ಕುಡಿತಾರು. ಇಲೆಕ್ಷನ್ ಆತ ನೋಡ. 2 ವರ್ಷದಾಗ ಜಗಳ ಶುರುವಾದ. 2,000 ಕೋಟಿ ರೊಕ್ಕ ಖರ್ಚಾದ. ಯಾರ್ದಾರೆ ದುಡ್ಡ ಎಲ್ಲ ಜಾತಿ ಒಂದ ಹುಡುಗನ ಮೇಲೆ ಈಗ 1 ಲಕ್ಷ ಸಾಲ. ಈಗ ಸದ್ಯ ಐತಿ ಲೆಕ್ಕ ಹಾಕಿ ನೋಡ. ತಿಳಿದು ಊಟ ಹಾಕ, ತಿಳಿದು ರಾಜಕೀಯ ಮಾಡ. ಲಂತ ತಿನ್ನ ಬೇಡ, ಸೇರಿ ಕೂಡಿ ಬೇಡ, ಗಂಡ ತಿನ್ನ ಬೇಡ, ಬ್ರಾಂಡಿ ಕೂಡಿ ಬೇಡ. ಸಾಲಿಗೆ ಎತ್ತಾತು, ದೇಶನ ಹಾಳಾತು. ಸೌಲಭ್ಯಗಳು ಹಿಂಗ ಹೇಳಾರು, ಅಗಲುಳ್ಳ ಬರತಾರು. 5 ವರ್ಷಕ್ಕೊಮ್ಮೆ ಬರ್ತಾರು, ನಿಮ್ಮ ಗಂಟ ಒಯ್ಯತಾರು. ಕಾಲಿಗೆ ಹೆಚ್ಚಾಟ ದೇಶಲ್ಲ ಹಾಳ, ಕಾಲಿಗೆ ಹೆಚ್ಚಾಟ ದೇಶಲ್ಲ ಹಾಳ. ಎಂತ ಸರ್ಕಾರ ಬಂದ್ರಪ್ಪ ಅಂತಿನ್ನ. ಎಷ್ಟು ಸಣ್ಣ ಸರ್ಕಾರ ಆದಪ್ಪ ಅಂತಿನ್ನ. ಎಷ್ಟು ಲೂಜ್ ಗೌರ್ಮೆಂಟ್ ಆದ ಅಪ್ಪ ಅಂತಿನ್ನ. ಮುಗದನ ಯಾರಿಗೆ ಹಂಗ ತಿಳಿದ ನಡೆದು ಬಿಟ್ಟದ್ರಿ. ಹೌದೌದು. ನಮ್ಮ 5 ವರ್ಷದಾಗ ಇಲೆಕ್ಷನ್ ಆಗದೆ. ಒಮ್ಮೆ 2 ವರ್ಷನ ಶುರು ಹೋಗಿದೆ. ಒಮ್ಮೆ 2 ತಾಸಿನಾಗ ಇಲೆಕ್ಷನ್ ಆಗದಿ. 2 ನಿಮಿಷನ ಶುರು ಮಾಡಿದ್ದಾರೆ. ಒಮ್ಮೆ ದಿಲ್ಲಿಯಾಗಿ ಇಲೆಕ್ಷನ್ ಆಗದಿ, ಏಕದಮ್ ಬೆಂಗಳೂರು ಶುರು ಆಗದಿ. ಒಮ್ಮೆ ಜಿಲ್ಲಾಗಿ ಇಲೆಕ್ಷನ್ ಆಗದಿ, ಏಕದಮ್ ತಾಲೂಕು ಶುರು ಆಗದಿ. ಒಮ್ಮೆ ಶಾಲ್ಯಾಗ ಇಲೆಕ್ಷನ್, ಮನ್ಯಾಗ ಇಲೆಕ್ಷನ್, ಗುಡ್ಯಾಗ ಇಲೆಕ್ಷನ್, ಮತ್ತಿದಕ್ಕೂ ಇಲೆಕ್ಷನ್. ಏನು ಗೌರ್ಮೆಂಟ್, ಏನು ಸರ್ಕಾರ. 6 ತಿಂಗಳಿಗೊಬ್ಬ ಮುಖ್ಯಮಂತ್ರಿ, 3 ತಿಂಗಳಿಗೊಬ್ಬ ಪ್ರಧಾನಮಂತ್ರಿ. ಅದೆಲ್ಲ ಕಾಯ್ದೆ ಸುಳ್ಳಾಗಿದೆ. ಮತ್ತೇನು ಬಂತು? ಬರೀ ಈಗ ಹೊಸ ಚಾನ್ಸ್. ಮತ್ತೇನು ಚಾನ್ಸ್ ಬಂತು? ಈಗ ಮುಖ್ಯಮಂತ್ರಿ ಮತ್ತಿನ ಪ್ರಧಾನಮಂತ್ರಿ ಚಾನ್ಸ್ ಗಟ್ಟು ಮಕ್ಕಳು ಮನೆಗೆ ಜಿಲ್ಲಾ ಇದು ತಾಲೂಕು ಮಾಡ್ತಾವ, ತಾಲೂಕದ ಜಿಲ್ಲಾ ಮಾಡ್ತಾವ, ಕೇಂದ್ರದ ವಿಧಾನಸೌಧ ಮಾಡ್ತಾವ, ಕತ್ತಿ ಹೋದ ಕುದುರೆ ಮಾಡ್ತಾವ. ಅಲ್ಲಿ ಹರ್ತಳ, ಇಲ್ಲಿ ಹರ್ತಳ, ಸಿಕ್ಕಲ್ಲಿ ಹರ್ತಳ ಮಾಡೋದಾಗೈತಿ. ಇವರು ಮನೆಯಾಗಿ ನಂಗೆ ಹರ್ಕೊಂಡು ಮನೆಗೆ ಹೋಗೋದಾಗೈತೆ. ಇವರೆಲ್ಲರೂ ಸಿಕ್ಕವ್ರ ಹಿಟ್ಟಾನ್ ಮಾಡ್ಬೇಡಿ ಏನಾಯ್ತಂದ್ರ ಏನಾಗೈತಪ್ಪ, ಇವರೆಲ್ಲರಿಗೂ ಹನುಮಂತಿಯವ್ರ ಪೂಜೆಗೆ ಬಂದಾಗ ಆಗೈತಿ. ಅವರೇಮ ಪೂಜೆ ಬಂದ ಕೂಡಲೇ ಗಂಟೆದು ಬಂದು ತಡವಂತೆ ಪೂಜೆ ಮುಗಿದ್ಬಿಡ್ಲೆ ಕಿತ್ಕೊಂಡು ಬಂದ. ಇವರು ಮೀಟಿಂಗ್ ಇರೋಣ ಕುರ್ಚಿ ಮೇಲೆ ತರ್ತಾವ್ರು ಮುಗಿಯಾನ ಕಿತ್ಕೊಂಡು ಮನೆಗೆ ಅಲ್ಲ ಸಿಡಿಸಿ ಬಿಟ್ಟಾರ. ಇವರು ಒಬ್ಬನ ಹಾಕಿ ಸಾಕಾಗೈತಪ್ಪ. ಹೋಗ್ಬಿಡ್ರಿಪ್ಪ. ಯಾವ ಸರ್ಕಾರ ಬಂದ ನಮಗೇನ್ ಮಾಡೋದ? ನಮ್ಮ ಗಾಡಿ ನಮ್ಮ ಗಾಡಿ ಮಾತ್ರ ಬಗ ಬಗಿ ಹೋಗ್ಬಿಡ್ರಿ. ಈಗ ನಿಮ್ ಹೆಸರು ಏನಂದ್ರಿ? ಏನು ನನ್ನ ಹೆಸರು ಗೊತ್ತಿಲ್ಲ. ಎಲ್ಲಪ್ಪ ಗೊತ್ತಿಲ್ಲ. ನನ್ನ ಹೆಸರು ಬೊಂಬೈ. ಬೊಂಬೈ. ಮತ್ತೆ ನಿಮ್ಮ ಅಪ್ಪನ ಹೆಸರಪ್ಪ? ನಮ್ಮ ಅಪ್ಪನ ಹೆಸರು ದುಬೈ. ಅದರ ಅಚ್ಚಿ ಕಡೆ ದುಬೈ. ಮತ್ತೆ ನಿಮ್ಮ ಅಡ್ಡ ಹೆಸರಪ್ಪ? ನಮ್ಮ ಅಡ್ಡ ಹೆಸರು ಕಿಸ್ಬಾಯ್. ಏನು ಕಿಸ್ಬಾಯಿ? ನನ್ನ ಹೆಸರು ನಮ್ಮ ಅಪ್ಪನ ಹೆಸರು ಅಡ್ಡ ಹೆಸರು ಅಲ್ಲಪ್ಪ, ಬೊಂಬೈ ಐತಿ, ದುಬೈ ಐತಿ, ಮತ್ತೆ ಕಿಸ್ಬಾಯ್.
ಏಟ್ ಎಸ್ ಬಂಗಾರಪ್ಪ ಆಗಿದ್ರು ಮಾರಾಯ. ಹೋಲ್ ಬಿಡ್ರಿ. ಮತ್ತೇನ್ರಿ? ಅಲ್ಲ ಈಗ ನಿಮ್ಮ ಹೆಸರು ಏನಂದ್ರಿ? ಏನು ನನ್ನ ಹೆಸರು ಮಾಹಿತಿ ಇಲ್ಲ. ಮಾಹಿತಿ ಇಲ್ಲಪ್ಪ. ನನ್ನ ಹೆಸರು ಗ್ಯಾಸ್. ಏನು ನಿನ್ನ ಹೆಸರು ಗ್ಯಾಸ್? ಗ್ಯಾಸ್. ಅದು ನಿಮ್ಮ ಅಪ್ಪನ ಹೆಸರಪ್ಪ? ನಮ್ಮ ಅಪ್ಪನ ಹೆಸರು ಗಲಾಸ್. ಏನು ನಿಮ್ಮ ಅಪ್ಪನ ಹೆಸರು ಗಲಾಸ್? ಗಲಾಸ್. ಮತ್ತೆ ನಿಮ್ಮ ಅಡ್ಡ ಹೆಸರಪ್ಪ? ಹತ್ತರು ಕಲಾಸ್. ಗ್ಯಾಸ್ ಅಂದಿ ಗಲಾಸ್ ಅಂದಿ ಕಲಾಸ್ ಅಂದಿ. ನಾವೆಲ್ಲರೂ ಕಲಾಸ್ ಅಂದಿದ್ದೆ ಕೈಯಲ್ಲಿ ಬ್ಯಾಗ್ ಎಷ್ಟು ಚಲೋ ಕುಡಿಯವ ಮತ್ತೆ ವಾತ ಪಿತ್ತ ಕೆಮ್ಮ ಚಮ್ಮ ಕುಡಿದಾಗ ಇದೆ. ಹೋಗ್ಬಿಡ್ರಿಪ್ಪ. ಹೋಗ್ಬರ್ರಿ. ಈಗ ನೀವೇನ್ ಕೆಲಸ ಮಾಡ್ತೀರಿ? ಏನು ನನ್ನ ಮಾಹಿತಿಲ್ಲ. ಇಲ್ಲ. ಏನೋ ನಮ್ಮ ಊರ ಅಧ್ಯಕ್ಷರು ಇದ್ದಾರಲ್ಲ, ಅಧ್ಯಕ್ಷ ಬದ್ಮಾಸ ಅಂದ್ರೇನು ಲಕ್ಷ್ಮೀನಾರಾಯಣ ಶೆಟ್ರು ಊರಿಗೆ ಕೈ ಕೊಟ್ಟು ಅವರ ಸರಾಪಿ ಅಂಗಡಿ ಹೆಡ್ಡಿಗೆ ಮಾಸ್ತರು. ಅವರ ಬಂಗಾರದ ಗಡಿ ಹೆಡ್ಡಿಗೆ ಮಾಸ್ತರ. ಅಲ್ರಿಪ್ಪ, ಈ ಮೊದಲು ನಮ್ಮ ಚೇರ್ಮನ್ ಸಾಹೇಬ್ ನಮ್ಮ ಕಡೆ ಬರ್ತಿದ್ರು. ಬರ್ತಿದ್ವಲ್ರಿ? 2 ನಂಬರ್ ಬ್ಲಾಕ್ ವ್ಯಾಪಾರ ಸಾಕಷ್ಟು ಮಾಡ್ತಿದ್ರು. ಹೌದು ಮಾಡ್ತೀವಿ. ಈಗ 4 ವರ್ಷ ಆತ ಏನ್ ಕಾರಣ ಬಂದಿಲ್ಲ ನೋಡ್ರಿ, ಈಗ ನಾವು ಬುಷಾರಿ ವ್ಯಾಪಾರ ಬಿಟ್ಟಿವಿ. ಏನು ಭೂಷಾರ್ ಬಿಡ್ರ? ಹೌದು. ಮತ್ತೇನು ಬಿಸ್ನೆಸ್ ಮಾಡ್ತೀರಿ? ಬರೇ ಬಂಗಾರ ಬಿಸಿನೆಸ್ ಮಾಡ್ಲಿಕ್ಕೆ ಹತ್ತೀವಿ. ಓಹೋ, ಬಂಗಾರ ಬಿಸ್ನೆಸ್. ಹೌದು. ಎಲ್ಲಿಂದ ತರ್ತೀರಪ್ಪ ಬಂಗಾರ? ನೋಡ್ರಿ, ಮೊದಲ ಪಾಕಿಸ್ತಾನದಿಂದ ತರ್ತಿದ್ವಿ, ಅಲ್ಲಿ ಎಷ್ಟು ಚಲೋ ಅದು ಬಿಟ್ಬಿಟ್ರೆ ಬಿಟ್ಟು ಬಿಟ್ಟಿವಿ. ಮತ್ತೆ ಈಗ ಎಲ್ಲಿಂದ ತರಿಸ್ತೀರಿ? ಈಗ ನೋಡ್ರಿ, ಸಿಂಗಪೂರ್ನಿಂದ ತರ್ತೀವಿ. ಓಹೋ, ಬೇರೆ ದೇಶದಿಂದ ತರಿಸ್ತೀರಿ? ಹೌದೌದು. ಅಲ್ಲಿ ಹೆಂಗ್ ಸಿಗ್ತೈತ್ರಪ್ಪ ಬಂಗಾರ? ಅಲ್ಲಿ ನೋಡ್ರಿ 10 ಅಥವಾ 15 ಸಾವಿರ ಸಿಗ್ತದ. ಬರಬರಿ. ಇಲ್ಲಿ 20-25 ಸಾವಿರದಾಗ ಮಾಡ್ತೀರಿ. 60-70 ಸಾವಿರ ಮಂದಿ ಯಾರು ಕೇಳ್ತಾರ್ರಿ? ಯಾರು ಕೇಳ್ಬೇಕ್ರಿ? ಸದ್ಯ ಸರ್ಕಾರ ರೂಲ್ ಗೌರ್ಮೆಂಟ್ ಯಾವ ಅಧಿಕಾರಿಗಳಿಗೆ ಬರ್ತಾನ ಅವನ ಕೈಯಾಗ ಕೊಡೋದಕ್ಕೆ ಗಾಡಿ ಪಾಸ್ ಮಾಡ್ಬಿಡೋದು. ಸಾಕಷ್ಟು ಚಾರ್ಜ್ ಮಾಡ್ಕೋಬಹುದು. ಮಾಡಬಹುದಲ್ಲಿ ಇದು ಕಲಿಕಾಲ್ ಅಲ್ಲ. ತೆಲಿಕಾಲ್ ಯಾವನಲ್ಲಿ ತಲೆ ಐತೆ ಸಾಕಷ್ಟು ಬಿಸಿನೆಸ್ ಮಾಡಬಹುದು. ಮಾಡಬಹುದಲ್ಲಿ. ಯಾರಲ್ಲಿ ತಲೆ ಇಲ್ಲ ಮಣ್ಣು ಸಗದೋದ್ ಆ ಕಡೆ ಹೋಗಿ ಗಾಡಿ ಸ್ಮಶಾನ ಏನು 1 ತಿಂಗಳಿಗೆ 10 ಲಕ್ಷ ಲಾಭ ಐತ್ರಿ. ಪ್ರತಿ ತಿಂಗಳು 10 ಲಕ್ಷ ರೂಪಾಯಿ ಲಾಭ ರೀ. ಅದ್ರಾಗ ಈ ವರ್ಷ ಮದುವೆ ದೊಡ್ಡ ಸೇನಪ್ಪ. ಬಹಳ ಮದುವೆ. ಏನು ಮದುವೆ ಅಪ್ಪ? ಮನ್ಯಾ ಮದುವೆ, ಸಾಲ್ಯಾ ಮದುವೆ, ಗುಡ್ಯಾ ಮದುವೆ, ದ್ವಾರದ ಮದುವೆ, ಪೂಲ ಮ್ಯಾಲ ಮದುವೆ, ಪೂಲ ಬಡ್ಡ್ಯಾಗ ಮದುವೆ. ಮದುವೆ ಮಾಡದ ಆಯರಿ ಹಾಕುದ ಆಯರಿ ಹಾಕಿ ಮನಿ ಮುಸುದೇವೆ ಯಾರೊಬ್ಬರು ನೋಡಿಲ್ಲ. ಸಿಕ್ಕಾಪಟ್ಟಿ ಹೋದ್ರು ಅಪ್ಪ. ಇತ್ತ ಗಂಡಿಗಾರ ಹಾಕುದ, ಹೆಣ್ಣಿಗಾರ ಹಾಕುದ. ಆಯರಿ ಕೊಟ್ಟು ಜಾಕೆಟ್ ಎಲ್ಲ ಕಿತ್ ಕಿನಾಲಾಗಿದ್ದ. ಇದು ಬಬಲೇಶ್ವರ ಕ್ರಾಸ್ ಆಗೈತೆ ನೋಡು. ಬಬಲೇಶ್ವರ ಕ್ರಾಸ್ ಅಲ್ಲ, ಫ್ಯಾಷನ್ ಜಂಪರ್ ಅಂತೂ ಬಂಗಾರ ವ್ಯಾಪಾರದ 10 ಲಕ್ಷ ಲಾಭ ಬಂದೈತಂದ್ರಿ. ತಿಂಗಳು 10 ಲಕ್ಷ ರೂಪಾಯಿ ಲಾಭ ರೀ ಅಂತೇಳಿ ಚೇರ್ಮನ್ ಸಾಹೇಬ್ರ ಮನೆ ಬಂಗಾರ ಹುಯ್ಯ ಇದ್ರಿ. ನಿಮ್ಮ ಮನೆ ಹುಡುಗ ಅದು ಮತ್ತೇನ್ರಿ? ಹೋಗ್ಬಿಡ್ರಿ. ಅಲ್ಲ, ಈಗ ನೀವು ಏನ್ ಕೆಲಸ ಮಾಡ್ತೀರಿ? ಏನು ನನ್ನ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲಪ್ಪ. ನಾನು ತಹಸೀಲ್ದಾರ್ ಬಿಡಿಯೋ ಕೆಲಸ ಮಾಡ್ತೀರಪ್ಪ. ಓಹೋ, MLA ಸಾಹೇಬ್ರ. ಹೌದ್ರಿ. ನೋಡ್ರಿ, ಊರಾಗ ಅನೇಕ ಭಾರಾಮನ್ ಗಟ್ಟಿರ್ತಾವ. ಊರಂದ್ಮೇಲೆ ಬೇಕಾದ್ರೆ ಯಾವ ಒಂದು ಸಾಲಿ ಬೇಕಾಗಲಿ, ಒಂದು ಸರ್ಕಾರಿ ದವಾಖಾನೆ ಬೇಕಾಗಲಿ, ಒಂದು ರೋಡ್ ರಿಪೇರಿ ಬೇಕಾಗಲಿ, ಒಂದು ಹೆಣ್ಮಕ್ಳ ಸಲ ಪಾಯ್ಖಾನೆ ಬೇಕಾಗಲಿ, ಅವಶ್ಯ ಬೇಕಾದ ಯಾರಿಗೊಂದು ದೊಡ್ಡ ನೌಕರಿ ಬೇಕಾಗಲಿ, ಇಂತ ಅನೇಕ ತೊಂದರೆ ಇರ್ತಾವ. ಊರೆಲ್ಲರೂ ಕೂಡ ಒಂದು ಪಂಚಾಯತಿ ಕಳಿಸ್ತಾರ್ರಿ. ಆ ಪಂಚಾಯತಿಯರ ಪಟ್ಟಿಂಗ್ ಎಲ್ಲರೂ ಕೂಡ ಒಂದು ಮೀಟಿಂಗ್ ಪಾಸ್ ಮಾಡ್ತಾರೆ. ಈ ಪಟ್ಟಿಂಗ್ ಡೈರೆಕ್ಟ್ ಹೋಗಿ MLA ಸಾಹೇಬ್ರ ಅಥವಾ ಜಿಲ್ಲಾಧ್ಯಕ್ಷನ ನಮ್ಮೂರಿಗೊಂದು ಇಂಥದ್ದು ಮುಂಜೂರು ಮಾಡಿಸ್ಕೊಡ್ಲಿ ಮಂಜನ ಮಕ್ಕಳ್ರಿ ಅಂತೇಳಿ ಮುಂಗಟ್ಕೊಂತ ಪವರ್ ಸಿರಂಗಿಲ್ಲ. ಇವರಲ್ಲಿ ಪವರ್ ಸಿಗ್ತದ್ರಿ. ಸಾಕ್ಷರತೆ ಇರಂಗಿಲ್ಲ, ಸಾಲಿ ಕಲ್ತಿರ್ತಿಲ್ಲ, ನಪ್ಪಟ್ಟಿನ ಕಂಪನಿ ತುಡುಗಿಲಿ ಆರಿಸಿ ಬಂದಿರ್ತಾರ. ಹಿಂಗಾಗಿ ಹಂಚ್ಕೋತ ಬಂದು ನಮ್ಮಂತ ಬಚ್ಚ ಹೇಳ್ತಾರ್ರಿ. ನಾವು ಮೇಲಿನ ಲುಚ್ಚಗಳಿಗೆ ಹಕ್ಕಿವ್ರಿ. ಆ ಮೇಲಿನ ಲುಚ್ಚಗಳು ಎಲ್ಲರೂ ಕೂಡ ಕೇಳಿ ಒಂದು ಸಾಲಿ ಸಲುವಾಗಿ, ಒಂದು ದವಾಖಾನೆ ಸಲುವಾಗಿ 1 ಕೋಟಿ ರೂಪಾಯಿ ಮಂಜೂರು ಮಾಡ್ರಿ ಅಂದ್ರ ಅವ್ರ ಏನ್ ತಿಂದು ಕ್ಯಾರಿ ಜಿಲ್ಲಾ ಅಧ್ಯಕ್ಷನಿಗೆ ಕೊಡ್ತಾರೆ. ನಮ್ಮ ಕರ್ನಾಟಕ ಅದ್ರಾಗ ಹುಟ್ಟೈತಿ, ಇನ್ನು ಅದ್ರಾಗ ಹೋಗತ್ತೆ. ಅವ್ರ ತಿಂದ MLA ಸಾಹೇಬ್ ಕೈ ಕೊಡ್ತಾರ, MLA ಅವ್ರ ತಿಂದ ನನ್ನ ಕೈಯ ಕೊಡ್ತಾರ. ನಾವಟ್ ಕಾಮ ತಿನ್ನುವಂಗ ತಿಂದ ಊರ ಪಂಚರ ಕೈ ಕೊಡ್ತಾರ. ಪಂಚರ ತಿನ್ನುವಂಗ ತಿಂದ್ರೆ ಬೇರೆ ಮಾಡ್ಬೇಕಾರ ಕಿಡಿ ದೊಡ್ಡ ಸಾಲಿ ತರ ಕೀಟಗಳ ಸಾಲ ಮಾಸ್ತರ ಒಳಗ ಹುಡುಗರೆಲ್ಲ ಕಬಡ್ಡಿ ದೊಡ್ಡ ದವಾಖಾನೆ ಮುಂದೆ ರೈತರ ಕೀಟಗಳ ದವಾಖಾನೆ ಚಿಕ್ಕ ಆಸ್ಪತ್ರೆ. ಡಾಕ್ಟರ್ ಒಳಗ ಕಂಪೌಂಡರ್ ಒಳಗ ರೋಗಿ ಸ್ಮಶಾನಕ್ಕೆ ಹೋಗ್ಬಿಡೋದು. ಮತ್ತೊಂದು 100 ಮಂದಿ ಕುಂಡ್ರೋಡ್ ಪಾಯ್ಖಾನೆ ಮುಂದೆ ಇತ್ತಂದ್ರ 2 ಕುಂಡ್ರೋಡ್ ಪಾಯ್ಖಾನೆ ಆಗತಿ. ಬಾಳ ಶುರು ಆತಂದ್ರ ಒಳಗಿಬ್ರು ಹೊರಗೆ 10 ಮಂದಿ. ಹೊರಗಿನವ್ರು ಬಾಗಲ ಬಡದ ಒಳಗಿನವ್ರು ಸುಮ್ಮನೆ ಊರೆಲ್ಲ ರೋಡ್ ಬೇರೆ ಒಂದು ಸಂಕ್ಷನ್ ಆಗಿರ್ತದ್ರಿ. ನೋಡಿ ಕೇಳಿ ಶ್ರೀಮಂತರೊಳಗೆ ಹಂತದಿಂದ ರಿಪೇರಿ ಮಾಡಿಬಿಡ್ತೀವಿ. ಇನ್ನು ಕಡೆ ಹಂಗ ಉಳಿಸಿಬಿಟ್ಟಿರ್ತೀವಿ. ನಮ್ಮಂತ ಯಾವ ಹೊಸಬ್ರು ಬಂದ್ರ ಬದುಕಿನ ಹೊಡ್ಕೊಂಡು ಮನೆಗೆ ಹೋಗ್ಬಿಡುದು.
ಯಾಕಂದ್ರೆ ಶ್ರೀಮಂತರೋಣಿ ಬಡವ್ರನ್ನ ಭೇದ ಮಾಡಿ ರಾಜಕೀಯ ಮಾಡ್ತಾರ. ನಾವು ಒಂದ್ ಯಾವ್ದಾರ ಒಂದು ಕೆಲಸ ಕಾಂಟ್ಯಾಕ್ಟ್ ಹಿಡಿತೀವಿ, ನಿಧಾನ ಒಂದು ₹1,00,00,000 ಕೆಲಸ ಹಿಡಿತಿದ್ದಂದ್ರ ಒಂದ್ 50 ಮುಗಿಸ್ತೀವಿ, ಮ್ಯಾಲಿನ ಸಾಹೇಬ್ ಕುಡಿದು ಉಳಿದೆಲ್ಲ ತಿಂದಕ್ಕೆ ರೂಪಿಸ್ಕೊಂಡು ಇಂಥವ್ ಅನೇಕ ಬಿಸಿನೆಸ್ ಮಾಡ್ತೇನ್ರಿ. ಏನ್ ಮಾಡ್ತಿರಪ್ಪ? ಓಹೋ ಬಿಡಿ ಹೌದ್ರಿ. ನಮ್ಮ ಗೌರ್ಮೆಂಟ್ ಮನಿ ಕಟ್ಸಿರಿ ಅಂತೇಳಿ ಜಾಗ ಕೊಡ್ತಾರ.